ಕಿಚ್ಚು ಟೈಮ್ಸ್ಗೆ ಸ್ವಾಗತ. ಧರ್ಮಸ್ಥಳ ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ಈಗ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಈಗ ಮಾಲೂರು ತಾಲೂಕಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ನಮ್ಮ ಗ್ರಾಮ ದೇವತೆ ಆದಂಥ ಮಾರಮ್ಮನ ಪೂಜೆಯನ್ನು ಮಾಡಿ ಇಲ್ಲಿಂದ ನಾವು ಚಾಲನೆ ಕೊಡ್ತಾಯಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ನಾವು ಸುಮಾರು ಒಂದು 60-70 ಬಸ್ಸುಗಳು, ಸುಮಾರು ಒಂದು 150-200 ಕಾರುಗಳು, ಎಲ್ಲರೂ ಕೂಡ ಸುಮಾರು ಒಂದು 5,000 ಜನ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ. ಅಲ್ಲಿ 6 ಗಂಟೆಗೆ ತಲುಪ್ತಾ ಇದ್ದೀವಿ. ಸಂಜೆ 7 ಗಂಟೆಗೆ ಅಲ್ಲಿ ದೀಪದ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ನಾವು ಧರ್ಮಸ್ಥಳದಲ್ಲಿ ಬೆಳಗ್ಗೆ ಹೋಮ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ. ಏನು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ, ಅಪಪ್ರಚಾರಗಳು ನಡೀತಾ ಇದೆ, ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಮ್ಮೆಲ್ಲರ ಮೇಲೆ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ. ಒಳ್ಳೆ ಕೆಲಸ, ನಾವೆಲ್ಲ ಬರ್ತೀವಿ, ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ, ಪ್ರಸಾದ ತಿಂದಿದ್ದೀವಿ. ಆ ಒಂದು ಪ್ರಸಾದಕ್ಕೋಸ್ಕರ ಆದರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಏನೋ ತೊಂದರೆ ಆಗಿದೆ ಅಂತ ಕೆಲವರು ಮಾತಾಡ್ಕೊತಾ ಇದ್ದಾರೆ. ಅದಕ್ಕೆ ನ್ಯಾಯಾಲಯ ಇದೆ, ಸರ್ಕಾರ ಇದೆ, ಅದ್ರ ತನಿಖೆ ಆಗ್ತಾಯಿದೆ. ಆ ತನಿಖೆ ವಿರುದ್ಧವಾಗಿ ಏನು ಕಾನೂನು ರೀತಿ ಕ್ರಮ ತೊಗೊಬೇಕು ಆ ಕ್ರಮಗಳು ತೊಗೊಳ್ತಾರೆ. ನಮ್ಮ ಹಿಂದುತ್ವ, ನಮ್ಮ ಧರ್ಮ, ನಮ್ಮ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಧರ್ಮಸ್ಥಳ. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಎಲ್ಲರೂ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ದೇವಸ್ಥಾನ ಮುಂದ್ಗಡೆ ಒಂದು ಹೋಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸ್ವಾಮೀಜಿಗಳ ಮುಖಾಂತರ ಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹೋಮ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರೋಂಥ ಕೆಲಸ ನಾವು ಆನಂದ್ ಗುರೂಜಿ ಬಂದಿದ್ದಾರೆ. ನಮ್ಮ ಸುತ್ತಮುತ್ತ ಮಠಾಧೀಶರು ಎಲ್ಲರೂ ಕೂಡ ಬಂದಿದ್ದಾರೆ. ಸುಮಾರು 50 ಜನಕ್ಕೆ ಹೆಚ್ಚು ಮಠಾಧೀಶರು ನಮ್ಮ ಜೊತೆ ಬಂದು ಭಾಗವಹಿಸ್ತಾ ಇದ್ದಾರೆ. ಯಾವ ಸಂದೇಶ ಸರ್ ಏನಿವತ್ತು ತಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾರಂಥದ್ದು. ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೀವಿ. ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಸೊತ್ತು. ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ವಿರುದ್ಧವಾಗಿ ನಾವೆಲ್ಲ ಇರೋದರಿಂದ ಅಪಪ್ರಚಾರದ ಮಾಡೋಂಥ ವಿರೋಧಿಗಳಿಗೆ ನಾವು ಎಚ್ಚರಿಕೆ ಕೊಡೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಧರ್ಮ ಅನ್ನೋದು ಮುಖ್ಯ ನಮಗೆ. ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನೋಡಿ, ದೊಡ್ಡ ತಿರುಪತಿನಲ್ಲಿ ಕೂಡ ಇದೇ ಥರ ಅಪಪ್ರಚಾರ ಮಾಡಿದ್ರು. ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಕೂಡ ಇದೇ ಥರ ಅಪಪ್ರಚಾರ ಮಾಡಿದ್ರು. ನಮಗಿರೋಂಥ ರಾಜ್ಯದಲ್ಲಿ ಧರ್ಮಸ್ಥಳದ ವಿರುದ್ಧವಾಗೂ ಇಂಥರ ಅಪಪ್ರಚಾರಗಳು ಮಾಡ್ತಾಯಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಒಬ್ಬರು ಧರ್ಮದ ಒಂದು ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಧರ್ಮ, ಹಿಂದೂ ಧರ್ಮ, ನಮ್ಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ವಿ. ಸುಮಾರು 5,000-6,000 ಜನ ಭಕ್ತಾದಿಗಳು ಎಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರು, ಮಾಲೂರು ತಾಲೂಕಿನ ಧರ್ಮಸ್ಥಳದ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಪೊಲೀಸ್ ಆಫೀಸರ್ಸ್ಗೆ ಪರ್ಮಿಷನ್ ತೊಗೊಂಡಿದ್ವಿ. ಪರ್ಮಿಷನ್ ಎಲ್ಲ ತೊಗೊಂಡು ಈಗಾಗಲೇ ಪರ್ಮಿಷನ್ನು ಕೊಟ್ಟಿದ್ದಾರೆ.